ಮಾಡ್ತೀಯ ನಾನು ನೋಡ್ತೀನಿ. ತೋರ್ಸು ನಿನ್ ಶಕ್ತಿನ, ತೋರ್ಸು ನಿನ್ನ ಮಹಿಮೆನ. ಶ್ರೀಚಕ್ರಧರ ವಿರೂಪಾಕ್ಷ ಶಾಸ್ತ್ರಿ. ಹುಡುಗಿ, ದೇವಸ್ಥಾನದ ಮುಂದೆ ರಂಗೋಲಿ ಇಡೋದು ಬಿಟ್ಬಿಟ್ಟು ಇಲ್ಲೇನ್ ಮಾಡ್ತಾ ಇದೀಯಾ? ರಂಗೋಲೆ ಮುಗಿದಿದೆ, ಎಲ್ಲ ಖಾಲಿ. ಖಾಲಿ ಆಗಿರೋದನ್ನ ಇಟ್ಕೊಂಡು ಏನ್ ಮಾಡ್ಲಿ? ಮತ್ತೆ ತುಂಬಿಸ್ಕೋಬೇಕಲ್ಲ ಇದನ್ನ. ಯಾವುದನ್ನು ಖಾಲಿ ಬಿಡಬಾರ್ದು ಅಂತ ನೀವೇ ಹೇಳಿದ್ರಿ. ಆಯ್ತಾಯ್ತು, ನೆಲಕ್ಕೆ ಬಿಡೋ ರಂಗೋಲಿನ ತುಂಬಿಸ್ಕೊಳ್ಳೋದಕ್ಕೆ ಇಲ್ಲಿವರೆಗೂ ಬರ್ಬೇಕಾ? ಅದನ್ನು ಹೊರಗಡೆ ಮಾಡ್ಕೋಬೇಕು. ಹೊರಗಡೆನೂ ಏನೂ ಇಲ್ಲ, ಅಲ್ಲೂ ಎಲ್ಲ ಶೂನ್ಯ. ಶೂನ್ಯದಿಂದ ಸೃಷ್ಟಿ ಸಾಧ್ಯ ಇಲ್ಲ ಅಲ್ವಾ? ಅಮ್ಮನವರು ಹೆಂಗಸೆ ಅಲ್ವಾ? ತಾಯಿ ಹತ್ರ ಮಗಳು ಹೋದ್ರೆ ಏನು ಮೈಲಿಗೆ? ಹೆಣ್ಣೆ ಇಲ್ದಿದ್ರೆ ನೀವೆಲ್ಲ ಭೂಮಿಗೆ ಹೇಗೆ ಬರ್ತಿದ್ರಿ? ತಲೆ ಹರಟೆ ಬೇಡ, ತರ್ಕ ಬೇಡ. ಅಮ್ಮನವ್ರ ವಿಷಯ ಬೇರೆ, ಅವರು ದೇವರು. ಇದೆಲ್ಲ ಹಿರಿಯರು ಮಾಡಿರೋ ಸಂಪ್ರದಾಯ, ನಾವು ಪಾಲಿಸ್ಕೊಂಡ್ಬರ್ಬೇಕು ಅಷ್ಟೇ. ನಾನು ದೇವ್ರೆ. ನೀವು ದೇವರೇ. ಅಮ್ಮನವರು ಕೂಡ ಮೊದಲು ಮನುಕುಲವಾಗಿ ಆಮೇಲೆ ದೇವರು. ನಾನಂತೂ ಸುಮ್ಮನಿರಲ್ಲ, ಇಡೀ ಊರು ಜನ ಕರೆಸ್ತೀನಿ, ಪಂಚಾಯತ್ಗೆ ಹಾಕಿಸ್ತೀನಿ, ಎಲ್ರಿಗೂ ಹೇಳ್ತೀನಿ. ಅಧಿಕ ಪ್ರಸಂಗಿ ಗರ್ಭಗುಡಿ ಒಳಗೆ ಬಂದು ಗರ್ಭಗುಡಿ ಮೇಲ್ಗೆ ಮಾಡಿಟ್ಟಿದ್ಯಾ? ಏನಾಯ್ತು ಪುರೋಹಿತ್ರೆ, ಯಾಕೆ ಕೂಕೋತಾ ಇದ್ದೀರಾ? ನೋಡಿ ಶಂಕರ ಶಾಸ್ತ್ರಿಗಳೇ, ಈ ಹುಡುಗಿ ಗರ್ಭಗುಡಿ ಒಳಗೆ ಬಂದು ಅಪವಿತ್ರ ಮಾಡಿದ್ದಾಳೆ. ನಾನು ಸುಮ್ಮನೆ ಬಿಡೋದಿಲ್ಲ ಇವಳನ್ನ. ನೋಡಿ, ತಪ್ಪಾಗಬಾರ್ದಾಗಿತ್ತು, ಆಗು ಹೋಗಿದೆ.
ಅದಕ್ಕೋಸ್ಕರ ಈಗ ಗಲಾಟೆ ಮಾಡೋದು ಬೇಡ. ಈಗ ಇದನ್ನು ದೊಡ್ಡದು ಮಾಡಿದ್ರೆ ಉತ್ಸವದ ಮಂಡಲ ಪೂಜೆ ಪೂರ್ಣ ಆಗೋದಿಲ್ಲ. ದೊಡ್ಡ ರಂಪಾಟ ಆಗಿ ಉತ್ಸವನೇ ನಿಂತೋಗುತ್ತೆ. ನೀವು ಮಾಡ್ತಾ ಇರೋ ಹೋಮಗಳು ನಿಂತೋಗುತ್ತೆ. ದಯವಿಟ್ಟು ಹಾಗೆ ಮಾಡೋದು ಬೇಡ. ಹಾಗಾದ್ರೆ ಶಂಕರ ಶಾಸ್ತ್ರಿಗಳೇ, ಮೈಲಿಗೆನೆ ಮುಂದುವರ್ಸೋಣ ಅಂತೀರಾ? ನೀವು ತಿಳಿದವರಾಗಿ ಈ ರೀತಿ ಮಾತಾಡ್ತೀರಲ್ಲ. ನೋಡಿ, ಇದು ನಾವೇ ಸರಿಪಡಿಸ್ಕೊಳ್ಳೋಣ. ಆದ್ರೆ ಹೇಗೆ ಸರಿ ಮಾಡೋದು? ಶಾಸ್ತ್ರ ಸಂಪ್ರದಾಯ ಇದನ್ನು ಒಪ್ಪಲ್ವಲ್ಲ. ನೀವೇ ಕಟ್ಟಿದ ಕಂಕಣ ಮೈಲಿಗೆ ಆಗೈತೆ ಉಳ್ಮುಟ್ಟಿ. ಅಜ್ಜಯ್ಯ ಹೇಳ್ತಿರೋ ಹಾಗೆ ಮಾಡಿ ಪುರೋಹಿತ್ರೆ. ಎಲ್ರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಮಾತಾಡ್ಬೇಡ ನೀನು, ನಾನು ಎಲ್ರಿಗೂ ಹೇಳೋದೆ. ಆಗಲಿ ಹೇಳಿ ಪುರೋಹಿತ್ರೆ. ಆಗ ಏನಾಗತ್ತೆ? ಒಟ್ಟಾರೆ ಗರ್ಭಗುಡಿ ಶುದ್ಧಿ ಮಾಡಬೇಕು ಅಂತ ಹೇಳ್ತಾರೆ. ಕಂಕಣ ಪುನಃ ಕಟ್ಟಬೇಕು ಅಂತ ಹೇಳ್ತಾರೆ. ಅದನ್ನ ನೀವಿಬ್ರೇ ಸೇರಿ ಮಾಡಬಹುದಲ್ವಾ ಪುರೋಹಿತರೆ? ಹೌದು ಪುರೋಹಿತರೆ, ಇವಳು ಹೇಳೋದು ಸರಿಯಾಗಿದೆ. ಇಲ್ಲೇ ಪರಿಹಾರ ಇದೆಯಲ್ಲ. ಯಾಕೆ ಅಂದರೆ ಇದು ಚಕ್ರಾಪುರಿ ಕ್ಷೇತ್ರದ ಮರ್ಯಾದೆ ಪ್ರಶ್ನೆ. ತ್ರಿಪುರ ಸುಂದರಿ ಅಮ್ಮನವ್ರ ಬಗ್ಗೆ ಜನರಿಗಿರೋ ಶ್ರದ್ಧಾ ಭಕ್ತಿಗಳ ಪ್ರಶ್ನೆ. ಗರ್ಭಗುಡಿ ಶುದ್ಧಿ ಮಾಡೋದಕ್ಕೆ ಅಜ್ಜಯ್ಯ ಇದ್ದಾರೆ. ಮಂತ್ರ ಹೇಳೋದಕ್ಕೆ ನೀವಿದ್ದೀರಿ. ಹೊಸ ಕಂಕಣ ಕಟ್ಟೋದಕ್ಕೆ ಇವರಿದ್ದಾರೆ. ಕಟ್ಟಿಸೋದಕ್ಕೆ ನೀವಿದ್ದೀರಿ. ಇದರಿಂದ ನಾನು ಮಾಡಿರೋ ತಪ್ಪಿಗೂ ಪರಿಹಾರ ಸಿಗತ್ತೆ. ಶುರು ಮಾಡಿ. ಆದ್ರೆ ಅಷ್ಟರಲ್ಲಿ ಯಾರಾದ್ರೂ ಬಂದ್ಬಿಟ್ರೆ? ಯಾರೂ ಬರ್ದೇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಿ. ನೀವು ಶುರು ಮಾಡಿ, ನಾನು ಹೊರಗಡೆ ಕಾವಲಾಗಿರ್ತೀನಿ. हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदो महावह तां महावह जातवेदो लक्ष्मीमनपगामिनी. ಅಂದರೆ ನೀನು ಗರ್ಭಗುಡಿ ಒಳಗೆ ಹೋಗಿರ್ಲಿಲ್ವಾ? ಶುದ್ಧಿ ಮಾಡಿಬಿಡಿ, ಎಲ್ಲ ಸರಿ ಹೋಗುತ್ತೆ ಅಂತ ನೀನು ಹೇಳಲಿಲ್ವಾ? ಚೆನ್ನಾಗಿ ಕೇಳಿದ್ರಿ. ನಾನಲ್ಲಿದ್ರೆ ತಾನೇ ಅದೆಲ್ಲ ಹೇಳೋಕೆ. ಹಾಗಿದ್ರೆ ಅವಳು ಇವಳಲ್ವಾ?